ನಮಸ್ಕಾರ. ಸ್ಟೈಲ್ ವಿತ್ ಸುಮನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೋಸ್ಕರ ತಗೊಂಡ್ಬಂದಿದ್ದೀನಿ. ಅದೇನ್ ವಿಡಿಯೋ ಅಂತ ನೋಡಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬಂದು ಈ ವಿಡಿಯೋ ನೋಡಿ. ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ಅನುಕೂಲ ಆಗುವಂತ ಒಂದು ವಿಡಿಯೋ, ಮತ್ತೆ ಆದಷ್ಟು ಶೇರ್ ಮಾಡಬಹುದಾದಂತ ಒಂದು ವಿಡಿಯೋ. ಏನಪ್ಪ ಈ ವಿಡಿಯೋ ಅಂತ ಅಂದ್ರೆ ಕಾಫಿ ಫೇಶಿಯಲ್. ಸೊ ನೀವು ತುಂಬಾ ತರದ ಫೇಶಿಯಲ್ ಗಳು ಮಾಡ್ಕೊಂಡಿರ್ಬೋದು. ನನ್ನ ಚಾನೆಲ್ ಅಲ್ಲೇ ಒಂದು ಕರ್ಡ್ ಫೇಶಿಯಲ್ ಕೂಡ ಇದೆ. ಸೊ ಈ ಫೇಶಿಯಲ್ ನಿಮ್ಗೆ ಬ್ರೈಟ್ ಮಾಡಕ್ಕೆ, ಫೇಸ್ ನ ಬ್ರೈಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ನಾನು ಈಗ ಹೇಳ್ಕೊಡ್ತಾ ಇರೋದು ಕಾಫಿ ಫೇಶಿಯಲ್ ನಿಮ್ಗೇನಾದ್ರೂ ಟ್ಯಾನ್ ರಿಮೂವ್ ಮಾಡಕ್ಕೆ, ಆಮೇಲೆ ನಿಮ್ಮ ಫೇಸ್ ಮೇಲೆ ಇರುವಂತ ಒಂಥರ ಗ್ಲೋ ಕೊಡಕ್ಕೆ, ಬ್ರೈಟ್ನಿಂಗ್ ಎಫೆಕ್ಟ್ ಕೊಡಕ್ಕೆ, ಮತ್ತೆ ನಿಮ್ಮ ಫೇಸ್ ಮೇಲೆ ತುಂಬಾನೇ ಕಲೆಗಳಾಗಿದ್ರೆ ಅದಕ್ಕೂ ಒಂದು ಒಳ್ಳೆ ಫೇಶಿಯಲ್ ಅಂದ್ರೆ ಕಾಫಿ ಫೇಶಿಯಲ್. ಸೊ ಸ್ಟೆಪ್ ಬೈ ಸ್ಟೆಪ್ 4 ಸ್ಟೆಪ್ಸ್ ಅಲ್ಲಿ ಹೇಗೆ ನಾವು ಮನೇಲೆ ಕಾಫಿ ಫೇಶಿಯಲ್ ನ ಮಾಡ್ಕೋಬಹುದು, ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಅಂತ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಫೇಶಿಯಲ್ ಮಾಡ್ಕೊಂಡು ಬಂದಾದ್ಮೇಲೆ ನನ್ನ ಗ್ಲೋ ಆಕ್ಚುಲಿ ಆಗಿ ಚೇಂಜ್ ಆಗಿದೆ. ನೀವು ಲಾಸ್ಟ್ ವಿಡಿಯೋದಲ್ಲಿ, ಈ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಚೇಂಜ್ ಆಗಿದೆ ಅಂತ. ಸೊ ಒಂದು ಒಳ್ಳೆ ವಿಡಿಯೋ, ಎಲ್ಲಾರು ಈ ಫೇಶಿಯಲ್ ನ ಟ್ರೈ ಮಾಡಬಹುದು. ಸೊ ತಡ ಮಾಡ್ದಲೆ ಸ್ಟೆಪ್ ಬೈ ಸ್ಟೆಪ್ ಕಾಫಿ ಫೇಶಿಯಲ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸ್ಟೆಪ್ಪು ಕ್ಲೀನಿಂಗು. ಫಸ್ಟು ಫೇಸ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾವು ಕ್ಲೀನಿಂಗ್ನ ಶುರು ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಮಿಲ್ಕ್ ಮತ್ತು ಕಾಫಿ ಪೌಡರ್ನ ತೊಗೊಂಡಿದ್ದೀನಿ. ಸೊ ಒಂದು ಟೀ ಸ್ಪೂನಷ್ಟು ಕಾಫಿ ಪೌಡರು ಮತ್ತು ಮಿಲ್ಕು, ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಮಿಲ್ಕ್ ಬಾಯ್ಲ್ ಆಗಿದ್ರೂ ಓಕೆ, ಆಗಿಲ್ಲದೆ ಇದ್ರೂ ಓಕೆ. ನಾನು ರಾ ಮಿಲ್ಕ್ನೇ ತೊಗೊಂಡಿದ್ದೀನಿ. ಸೊ ಈ ಮಿಲ್ಕ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ತುಂಬಾ ಸ್ಮೆಲ್ ಆಲ್ಸೋ ಇದು ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ, ಒಂಥರ ರಿಫ್ರೆಶಿಂಗ್ ಫೀಲ್ ಆಗುತ್ತೆ. ನಾವು ಕಾಫಿ ಯೂಸ್ ಮಾಡ್ತಿರೋದ್ರಿಂದ ಕಾಫಿಲಿ ಇರೋ ಒಳ್ಳೆ ಗುಣಗಳು ಅಂದರೆ ಕೆಫೆನ್ ಇದೆ ಇದರಲ್ಲಿ, ಕಾಫಿಲಿ ನಿಮಗೆ ಗೊತ್ತಿರ್ಬೋದು. ಇದು ನಮ್ಮ ಬ್ಲ್ಯಾಕ್ ಹೆಡ್ಸ್ಗೆ, ವೈಟ್ ಹೆಡ್ಸ್ಗೆ ಎಲ್ಲ ಒಳ್ಳೆಯದು, ಎಲ್ಲನೂ ರಿಮೂವ್ ಮಾಡುತ್ತೆ. ಮತ್ತು ನಿಮ್ಮ ಫೇಸ್ನ ಸಾಫ್ಟ್ ಮಾಡುತ್ತೆ. ಟ್ಯಾನ್ ಇದ್ದರೆ ಟ್ಯಾನ್ ರಿಮೂವ್ ಮಾಡುತ್ತೆ. ಮತ್ತು ನಿಮಗೆ ಬ್ಲ್ಯಾಕ್ ಸ್ಪಾಟ್ಸ್ ಇದ್ದರೆ ಬ್ಲ್ಯಾಕ್ ಸ್ಪಾಟ್ಸ್ನ ಕೂಡ ರಿಮೂವ್ ಮಾಡುತ್ತೆ. ಅದರಲ್ಲೂ ಮಿಲ್ಕ್ ಜೊತೆ ಸೇರಿ, ಮಿಲ್ಕಲ್ಲೂ ತುಂಬಾ ಒಂಥರ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಈ ಫೇಶಿಯಲಲ್ಲಿ ನಾನು ಯೂಸ್ ಮಾಡ್ತಾ ಇರೋದು. ಸೊ ಚೆನ್ನಾಗಿ ಮಸಾಜ್ ಮಾಡಿಕೊಂಡು, ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ನಾನು ವಾಶ್ ಮಾಡ್ಕೊಂಡು ಬರ್ತೀನಿ ಫೇಸ್ನ. ಸೊ ವಾಶ್ ಮಾಡಾದಮೇಲೆ ಸೆಕೆಂಡ್ ಸ್ಟೆಪ್ಪು ಸ್ಕ್ರಬ್ಬಿಂಗಿಗೆ ನಾನು ತೊಗೊಂಡಿರೋವಂಥದ್ದು ಕಾಫಿ ಮತ್ತು 1 ಟೇಬಲ್ ಸ್ಪೂನಷ್ಟು ಓಟ್ಸ್ ಪೌಡರ್ ಇದ್ರೂ ತುಂಬ ಒಳ್ಳೆಯದು ಆ್ಯಕ್ಚುಲಿ. ನಾನು ಹಾಗೆ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕರಡು. ಸ್ಕ್ರಬ್ಬಿಂಗಲ್ಲಿ ನಾವು ತುಂಬಾ ಜೋರಾಗಿ ಉಜ್ಕೊಬಾರ್ದು. ಸೊ ನಾನೀಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಫೇಸ್ ವಾಶ್ ಮಾಡಿದ ತಕ್ಷಣ ಯಾವ ಥರ ಕ್ಲೀನ್ ಆಗಿದೆ ಅಂತ. ಸೊ ನಂದು ಫೇಸಲ್ಲಿ ಸ್ವಲ್ಪ ಟ್ಯಾನ್ ಇತ್ತು, ಸೊ ಅದಕ್ಕೋಸ್ಕರ ನಾನು ಈ ಫೇಶಿಯಲ್ನ ಪ್ರಿಫರ್ ಮಾಡಿದೆ ಆ್ಯಕ್ಚುಲಿ. ಬಟ್ ಆ ಫೇಶಿಯಲ್ ಮಾಡ್ಕೊಂಡ್ಮೇಲೆ ನನಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಸ್ಕ್ರಬ್ಬಿಂಗ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಬೇಕಾದ್ರೆ ನೀವು ತುಂಬಾ ಉಜ್ಜಕ್ಕೆ ಹೋಗಬಾರ್ದು, ಯಾಕಂದರೆ ಈಗ ವಿಂಟರ್ ಸೀಸನ್ ಅಲ್ಲ. ಸೊ ತುಂಬಾ ಸ್ಕಿನ್ನಿಗೆ ಅಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಅಂದರೆ ಉರಿಯೋದು ಎಲ್ಲ ಶುರು ಆಗಿಬಿಡುತ್ತೆ. ನಿಧಾನಕ್ಕೆ ಅಪ್ಲಿಫ್ಟ್ ಮಾಡ್ಕೋಬೇಕು ಚಿನ್ನನ ಯಾವಾಗ್ಲೂ. ಚೆನ್ನಾಗಿ ಅಪ್ಲಿಫ್ಟ್ ಮಾಡಿಕೊಂಡು 2 to 3 ಮಿನಿಟ್ಸ್ ಈ ಥರ ಮಾಡ್ಕೊಬೇಕು ನೀವು. ಸೊ ನೆಕ್ಕಿಗೂ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೆಕ್ ಏರಿಯಾದಲ್ಲೂ ಪೂರಾ ಕವರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ನಿಮ್ಮ ಫೇಸ್ ಮಸಾಜ್ ಎಲ್ಲ ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ ಒಳಗೆ ಹೋಗುತ್ತೆ. ನಾನು ಉಳಿದಿರೋ ಸ್ಕ್ರಬ್ಬಿಂಗನ್ನು ಕೈಗೂ ಹಾಕೋತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಟ್ಯಾನ್ ಆಗಿದೆ ನನ್ನ ಕೈ ಕೂಡ. ಸೊ ಅದಕ್ಕೋಸ್ಕರ ಸೊ ವೇಸ್ಟ್ ಮಾಡೋದು ಯಾಕೆ ಅಂತ. ಸೊ ಇದನ್ನು ನಾನು ವಾಶ್ ಮಾಡ್ಕೊಂಬರ್ತೀನಿ. ವಾಶ್ ಮಾಡ್ಕೊಂಬಂದಾದಮೇಲೆ ಥರ್ಡ್ ಸ್ಟೆಪ್ಪು ಕ್ಲೆನ್ಸಿಂಗು. ಈ ಕ್ರೀಮು ಇದು ಒಂಥರ ಕ್ಲೆನ್ಸಿಂಗ್ ಕ್ರೀಮ್ ಅಂತಲೇ ಅನ್ಬೋದು. ಇದರಲ್ಲಿ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಕಾಫಿ ಪೌಡರು ಮತ್ತು ಆಲೋವೆರಾ ಜೆಲ್ಲು. ಇದನ್ನು ಕ್ರೀಮ್ ಅಂತಲೂ ನೀವು ಕರಿಬೋದು. ಇದು ನೀವು ವೀಕ್ಲಿ ಒನ್ಸ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ನು ತುಂಬ ಸಾಫ್ಟಾಗಿ, ನಿಮ್ಮ ಸ್ಕಿನ್ನಲ್ಲಿರೋ ಡಸ್ಟು, ಡಿರಟ್ಟು ಮತ್ತು ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಏನೇನು ನಿಮಗೆ, ನಾನು ಇನ್ನೊಂದು ಸ್ವಲ್ಪ ಕಾಫಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತುಂಬಾ ತೆಳು ಅನ್ನಿಸ್ತು, ಅದಕ್ಕೋಸ್ಕರ ಕಾಫಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ಕ್ರೀಮ್ ಅಂತಲೇ ಹೇಳ್ಬೋದು. ಇದನ್ನು ನೀವು ವೀಕ್ಲಿ ಒನ್ಸ್ನ ಇದು ಸಪ್ರೇಟಾಗಿ ಟ್ರೈ ಮಾಡ್ಬೋದು. ಥರ್ಡ್ ಸ್ಟೆಪ್ಪು ಕ್ಲೆನ್ಸಿಂಗು. ಇದು ನಿಮ್ಮ ಫೇಸಿಗೆ ಗ್ಲೋನೆಸ್ನ ಕೊಡೋಕ್ಕೋಸ್ಕರ ಈ ಸ್ಟೆಪ್ಪು. ಬ್ರೈಟ್ನಿಂಗ್ ಎಫೆಕ್ಟು, ಗ್ಲೋನೆಸ್ಸು ಎಲ್ಲನೂ ಕೊಡುತ್ತೆ ಇದು ಥರ್ಡ್ ಸ್ಟೆಪ್ ನಿಮಗೆ. ಸೊ ಅದಕ್ಕೋಸ್ಕರ ನಾನು ಈ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಸಪ್ರೇಟಾಗಿ ನೀವು ಫೇಶಿಯಲ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ
ಈ ಕ್ರೀಮ್ನ ವೀಕ್ಲಿ ಒನ್ಸ್ ಯೂಸ್ ಮಾಡಿ ನೋಡಿ, ನಿಮಗೇ ಅದ್ರದ್ದು ಎಫೆಕ್ಟು ಮತ್ತು ಅದ್ರದ್ದು ಸಾಫ್ಟ್ನೆಸ್ಸು ಗೊತ್ತಾಗುತ್ತೆ. ಈ ಕ್ರೀಮ್ ಅಪ್ಲೈ ಮಾಡಿದ ತಕ್ಷಣವೇ ಸಾಕು ನಿಮ್ಮ ಫೇಸು ಸಾಫ್ಟ್ ಆಗಿಬಿಡುತ್ತೆ. ಇದು ಕಾಫಿ ಫೇಶಿಯಲ್ಲು ವಿಂಟರ್ಗೆ ತುಂಬಾ ಒಳ್ಳೇದಂತ ಹೇಳ್ಬೋದು. ವಿಂಟರಲ್ಲಿ ನಿಮ್ಮ ಸ್ಕಿನ್ನು ಡಲ್ ಆಗಿದ್ದರೆ, ಬ್ರೈಟ್ ಇಲ್ಲ ಅಂದರೆ, ಮತ್ತು ಟ್ಯಾನ್ ಆಗಿದ್ದರೆ, ಸಮ್ಮರಲ್ಲೆಲ್ಲ ನೀವು ಏನಾದರೂ ಹೊರಗಡೆ ಓಡಾಡೋರಿಗೆಲ್ಲ ತುಂಬ ಒಳ್ಳೆಯ ಒಂದು ಫೇಶಿಯಲ್ ಅಂತಲೇ ಹೇಳ್ಬೋದು. ಸೊ ಈ ಥರ ನಾನು ಫುಲ್ಲು ಫೇಸಿಗೆ ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇದ್ದೀನಿ ಈ ಕ್ರೀಮಿಂದ. ಸೊ ನೋಸ್ ಹತ್ರ, ಆಮೇಲೆ ಸಣ್ಣ ಸಣ್ಣ ಪಾರ್ಟಲ್ಲೆಲ್ಲ ನೀವು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಈ ಕ್ರೀಮಿಂದ. ಸೊ ಮಸಾಜ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಬರ್ಬೇಕು. ನೆಕ್ಸ್ಟು ಫೇಸ್ ಪ್ಯಾಕಿಗೆ ನಾನು ಸ್ವಲ್ಪ ಕಾಫಿ ತೊಗೊಂಡಿದ್ದೀನಿ, ಮತ್ತು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನು ವೀಟ್ ಫ್ಲೋರ್ ತೊಗೊಂಡಿದ್ದೀನಿ, ಅಂದರೆ ಗೋಧಿ ಹಿಟ್ಟು. ಅದಾದಮೇಲೆ ಕರ್ಡು 1 ಟೇಬಲ್ ಸ್ಪೂನ್ ಕರ್ಡನ್ನ ತೊಗೊತೀನಿ. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸು ನಿಮ್ಮ ಟ್ಯಾನ್ ರಿಮೂವಲ್ಗೆ, ನಿಮ್ಮ ಫೇಸಿಗೆ ಒಳ್ಳೆ ಒಂದು ಇದು ಟರ್ಮರಿಕ್ನ ಆ್ಯಡ್ ಮಾಡಿದ್ದೀನಿ. ಟರ್ಮರಿಕ್ಕು ಮತ್ತು ಕೊಕೊನೆಟ್ ಆಯಿಲು ಇದು ವಿಂಟರಿಗೆ ತುಂಬ ಒಳ್ಳೆಯದು, ಆದ್ದರಿಂದ ಕೊಕೊನೆಟ್ ಆಯಿಲ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮುಖ ಇದೆಲ್ಲ ಬೇಸನ್ನಿಂದ, ಅಂದರೆ ಕಡಲೆ ಹಿಟ್ಟಿಂದ ಮುಖ ಒಂಥರ ಒರಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕೊಕೊನೆಟ್ ಆಯಿಲ್ನ ನೀವು ಆ್ಯಡ್ ಮಾಡ್ಕೊಬೇಕು. ಸೊ ಇಷ್ಟನ್ನ ಆ್ಯಡ್ ಮಾಡಿಕೊಂಡು ನಾನು ಫೇಸಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ಫೇಸ್ಗೆ ನೀವು ಈ ಫೇಸ್ ಮಾಸ್ಕ್ನ ಅಪ್ಲೈ ಮಾಡ್ಕೊಂಡು ಆದಮೇಲೆ 20 ಮಿನಿಟ್ಸು ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಬರ್ಬೇಕು. ಸೊ ಕಾಫಿ ಸ್ಮೆಲ್ ಇರ್ಬೋದು, ಅದಿಷ್ಟ ಆಗೋರಿಗೆ ಈ ಫೇಶಿಯಲ್ ತುಂಬಾ ಚೆನ್ನಾಗಿ ಅನಿಸುತ್ತೆ, ರಿಫ್ರೆಶಿಂಗ್ ಅಂತ ಫೀಲ್ ಮಾಡುತ್ತೆ. ಯಾಕಂದರೆ ನಮಗೆ ಗೊತ್ತಿರ್ಬೋದು ನಾವು ಕಾಫಿ ಕುಡಿಯೋದೇ ರಿಫ್ರೆಶ್ ಆಗೋಕ್ಕೆ ಅಂತ. ಸೊ ಈ ಫೇಶಿಯಲ್ನ ಟ್ರೈ ಮಾಡಿ ನೋಡಿ, ನಿಮಗೆ ಅನಿಸುತ್ತೆ ಒಳ್ಳೆ ಒಂದು ಮನೆಯಲ್ಲಿ ಮಾಡ್ಕೊಬೋದಾದ ಒಂದು ಫೇಶಿಯಲ್ ಅಂತ. ಇದರಲ್ಲಿ ಯೂಸ್ ಮಾಡಿರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು ನಿಮ್ಮ ಫೇಸಿಗೆ ಗ್ಲೋ ಜೊತೆಗೆ ಟ್ಯಾನಿಂಗ್ ಏನಾದರೂ ಆಗಿದ್ರೆ ಕೂಡ ಒಳ್ಳೆ ರೀತಿಯಿಂದ ನಿಮ್ಮ ಮುಖನ ಬ್ರೈಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದನ್ನ ಮಕ್ಕಳಿಗೂ, ನಿಮ್ಮ ಮಕ್ಕಳು ಏನಾದರೂ ಸ್ವಲ್ಪ ಟ್ಯಾನ್ ಆಗಿದ್ರೆ ಅಂಥವ್ರಿಗೂ ಯೂಸ್ ಮಾಡ್ಬೋದು, ಮತ್ತು ನಿಮ್ಮ ಕೈಗೆ ಕಾಲಿಗೆ ಕೂಡ ಯೂಸ್ ಮಾಡ್ಬೋದು ಈ ಫೇಶಿಯಲ್ನ. ಅಂದರೆ ಫೇಶಿಯಲ್ ಅನ್ನೋಕ್ಕಿಂತನೂ ಈ ಫೇಸ್ ಪ್ಯಾಕ್ ಇದೆಯಲ್ಲ, ಲಾಸ್ಟ್ ಸ್ಟೆಪ್ನ ನೀವು ಯೂಸ್ ಮಾಡ್ಬೋದು ಕೈಗೆ ಕಾಲಿಗೆಲ್ಲ. ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಟ್ಟು ಆಮೇಲೆ ತೊಳ್ಕೊಂಬಿಟ್ರೆ ನಿಮ್ಮ ಟ್ಯಾನಿಂಗ್ ಎಲ್ಲ ಹೊಟ್ಟೋಗುತ್ತೆ. ನಾನಿಲ್ಲಿ ಅಂಡರ್ ಐ ಕೂಡ ಹಚ್ಕೋತಾ ಇದ್ದೀನಿ, ಯಾಕಂದರೆ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ನ ಕೂಡ ಇದು ರಿಮೂವ್ ಮಾಡುತ್ತೆ. ಅದಕ್ಕೋಸ್ಕರ 20 ಮಿನಿಟ್ಸ್ ಆದಮೇಲೆ ನಾನು ವಾಶ್ ಮಾಡ್ಕೊಂಬರ್ತೀನಿ. ನೀವು ನೋಡ್ತಿರ್ಬೋದು ವಾಶ್ ಮಾಡಿದ್ಮೇಲೆ ಯಾವ ಥರ ಕಾಣ್ತಿದೆ ನನ್ನ ಫೇಸ್ ಅಂತ. ಸೊ ನಾನು ವಾಶ್ ಮಾಡಿದ್ಮೇಲೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದು ಇಂಪಾರ್ಟೆಂಟು, ಯಾಕಂದರೆ ವಿಂಟರಲ್ಲಿ ನಮ್ಮ ಸ್ಕಿನ್ನು ಒಡೆಯೋ ಚಾನ್ಸಸ್ ತುಂಬಾ ಇರೋದ್ರಿಂದ. ಸೊ ಇದರಲ್ಲಿ ನಾವು ಯೂಸ್ ಮಾಡಿರೋದು ಕಡಲೆ ಹಿಟ್ಟು ಎಲ್ಲ ಒಂದು ಸ್ವಲ್ಪ ಒರಟಾಗಿರುತ್ತೆ ಸ್ಕಿನ್ನು, ಅದಕ್ಕೋಸ್ಕರ ನಾವು ಈ ಥರ ಮಾಯ್ಶ್ಚರೈಸರಿಂದ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇವತ್ತಿನ ಈ ಕಾಫಿ ಫೇಶಿಯಲ್ ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಯಿತು ಅಂತ ನಾನು ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.